ಅಕೌಂಟಿಗೆ ಚೆಕ್ ಮಾಡಲಿಲ್ಲ. ನಾನು ಪೋಲಿಂಗ್ ಡೇ ನೋಡಬೇಕಾದ್ರೆ ಹೆಚ್ಚು ಕಡಿಮೆ 4,30,000 ಆಗಿತ್ತು. ಅದಿನ್ನೂ ಹೆಚ್ಚಾಗಿದೆ. ಪೋಲಿಂಗ್ ಡೇ ಕೂಡ ಕೆಲವರು ಹಾಕಿದ್ದಾರೆ. ಅದರಲ್ಲಿ ನನಗೆ ಒಂದು 50, 100, 200 ಏನು ಹಾಕಿದ್ದಾರೆ ಅದು ಬಿಲಿಯನ್ ವ್ಯಾಲ್ಯೂ ಇರುವಂತಹ ಹಣ ಸರ್ ಅದು. ಯಾಕಂದರೆ ನೀವು ಫಸ್ಟ್ ಟೈಮ್ ನೋಡ್ತಾ ಇರ್ಬೋದು ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ನಲ್ಲಿ ಬಂದು ನನಗೆ ನೋಟ್ ಕೊಡ್ತಾ ಇದ್ದಾರಲ್ಲ, ಇಂಥ ಘಟನೆ ನೀವು ನೋಡಿರ್ಲಿಕ್ಕಿಲ್ಲ. ಇದು ಏನಂದ್ರೆ ಮತದಾರರು ಒಂದು ಬದಲಾವಣೆ ಬಯಸ್ತಾರೆ, ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ. ಅದು ಬಿಲಿಯನ್ ಕೊಟ್ಟ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನವರು ಕೆಲವೊಂದಿಷ್ಟು ಜನ ನಿಮಗೆ ಫಂಡಿಂಗ್ ಮಾಡಿದ್ದಾರೆ ಅಂತ ಕೆಲವೊಂದಿಷ್ಟು ಜನ ಆರೋಪಿಸ್ತಾರೆ ಸರ್. SD ಅಸಮಾಧಾನಿತ ಕಾಂಗ್ರೆಸ್ ಮುಖಂಡರಿಗೆ ಟಿಕೆಟ್ ಸಿಗಲಿಲ್ಲ ಅಂತೇಳಿ ಅವರು ನಿಮಗೆ ಫಂಡಿಂಗ್ ಮಾಡಿದ್ರು, ಆ ಹಣ ತಗೊಂಡು ನೀವು ಹಂಚಿದ್ರಿ ಅಂತ ಅವರ ಆರೋಪ. ಸರ್, ಅಫ್ಸರ್ ಕೊಡ್ಲಿಪೇಟೆಯನ್ನು ಸೋಲಿಸಲಿಕ್ಕೆ ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕರು ಎಲ್ಲರೂ ಬಂದರು ಫೀಲ್ಡಿಗೆ. ಮಂತ್ರಿಮಂಡಲ ಬಂತು. ಮೊಹಮ್ಮದ್ ಅಜರುದ್ದೀನನ್ನು ಕರ್ಕೊಬಂದರು ಎಲ್ಲಿಂದ, ಹೈದರಾಬಾದಿಂದ, ಹೌದಲ್ವಾ? ಅಫ್ಸರ್ ಕೊಡ್ಲಿಪೇಟೆ ಪರವಾಗಿ ಅಂತಹ ನೂರಾರು ಅಜರುದ್ದೀನ್ಗಳು ಗಲ್ಲಿ ಗಲ್ಲಿಗಳಲ್ಲಿ ನನಗೆ ಕ್ಯಾಂಪೇನ್ ಮಾಡಿದ್ದಾರೆ. ಅವರು ಸ್ಟಾರ್ ಇಲ್ಲದೆ ಇರ್ಬೋದು, ಆ ಸ್ಟಾರ್ ಬಂದು ಟಾಟಾ ಬಾಯ್ ಬಾಯ್ ಮಾಡಿ ಹೋಗಿದ್ದಾರೆ ಹೊರತು ನನ್ನ ಅಜರುದ್ದೀನ್ಗಳು ಪ್ರತಿ ಮನೆಯಲ್ಲಿ ಕೂತು ಕನ್ವಿನ್ಸ್ ಮಾಡಿದ್ದಾರೆ ಯಾಕೆ ಮತ ಕೊಡಬೇಕಂತೇಳಿ. ಹಾಗಾಗಿ ಅವರ ಹತಾಶ ಭಾವನೆ ಅವರಿಗೆ ಕಾಡ್ತಾ ಇದೆ. ಇಷ್ಟೆಲ್ಲ ನಾವು ಪ್ರಯತ್ನ ಪಟ್ಟಿಯೂ ಕೂಡ ಅಫ್ಸರ್ ಕೊಡ್ಲಿಪೇಟೆ ಪರವಾಗಿ ಎಲ್ಲಿ ಹೋದ್ರೂ ಕುಕ್ಕರೇ ಸೌಂಡ್ ಮಾಡ್ತಾ ಇತ್ತಲ್ಲ. ಹಾಗಾಗಿ ಇಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರವನ್ನು ಹೇಳ್ತೇನೆ. SDPI 2009ರಿಂದ ಪಕ್ಷ ಪ್ರಾರಂಭವಾಗಿ ಇದುವರೆಗೆ ನಾವು ಗ್ರಾಮ ಪಂಚಾಯತಿಯಿಂದ ಹಿಡಿದು ಪಾರ್ಲಿಮೆಂಟ್ವರೆಗಿನ ಎಲ್ಲ ಚುನಾವಣೆಯನ್ನು ಕಂಟೆಸ್ಟ್ ಮಾಡಿದ್ದೇವೆ. ನಾವು ಹಣ ಇಟ್ಕೊಂಡು ಫೀಲ್ಡಿಗೆ ಬಂದವರಲ್ಲ, ನಾವು ಜನರ ಬೆಂಬಲವನ್ನು ಇಟ್ಕೊಂಡು ಫೀಲ್ಡಿಗೆ ಬಂದವರು. ನಮಗೆ ಹಣ ಯಾವಾಗ ಬೇಕು, ನಮ್ಮ ಹಣವನ್ನು ನಾವು ಪಬ್ಲಿಕ್ ಬ್ಯಾಂಕಲ್ಲಿ ಇಟ್ಟಿದ್ದೇವೆ. ನಾವು ಯಾರ್ದೋ ಕಪ್ಪು ಹಣವನ್ನು ಯಾವುದೋ ಕೋಟ್ಯಾಧಿಪತಿಗಳ ತಿಜೋರಿಯಲ್ಲಿ ಇಟ್ಟಿರಲ್ಲ. ನಾನು ಈಗ ಕ್ರೌಡ್ ಫಂಡಿಂಗ್ ಅಪೀಲ್ ಮಾಡಿದ್ನಲ್ಲ, ಯಾವಾಗೆಲ್ಲ ನಮಗೆ ಹಣದ ಅವಶ್ಯಕತೆ ಬೀಳುತ್ತೆ ನಾವು ಪಬ್ಲಿಕ್ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ, ಅಲ್ಲಿಂದ ನಮಗೆ ಹಣ ಬರುತ್ತೆ ಹೊರತು ನಮಗೆ ಕಾಂಗ್ರೆಸ್ಸಿಂದ ಫಂಡ್ ತಗೊಂಡು ಚುನಾವಣೆ ಎದುರಿಸುವಂತಹ ಆ ಗತಿಗೇಡು ನಮಗೆ ಬಂದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಮೀರ್ ಅಹಮದ್ ಅವರು ಏನು 2 ಕೋಟಿ ಕೊಟ್ಟಾರ, 5 ಕೋಟಿ ಕೊಟ್ಟಾರ ಅಂತ ಹೇಳ್ತಾರೆ. ಅದೇ ಸರ್ ನಾನು ಹೇಳ್ತಿರುವಂಥದ್ದು. ಜಮೀರ್ ಅಹಮದ್ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಸಿಟ್ಟಿಂಗ್ ಮಿನಿಸ್ಟರ್. ಅವರು ಅವರ ಪಕ್ಷದ ಅಭ್ಯರ್ಥಿ ಇದ್ದಾಗ ಅವರ ಪಕ್ಷದ ಅಭ್ಯರ್ಥಿ ವಿರುದ್ಧವಾದ ಅಭ್ಯರ್ಥಿಗೆ ಯಾಕೆ ಹಣ ಕೊಡ್ತಾರೆ? ಇದು ಲಾಜಿಕ್ಕೇ ಇಲ್ಲ ಸರ್. ಅವರು ಬಂದು ನನ್ನ ವಿರುದ್ಧ ಕ್ಯಾಂಪೇನ್ ಮಾಡಿ ಹೋಗಿದ್ದಾರೆ ಸರ್. ಯಾರು? ಜಮೀರ್ ಅಹಮದ್ ನನ್ನ ವಿರುದ್ಧ ಕ್ಯಾಂಪೇನ್ ಮಾಡಿ ಹೋಗಿದ್ದಾರೆ. ಯಾಕೆ ನನಗೆ ಹಣ ಕೊಡ್ತಾರೆ? ನಾನು SDP ಪಕ್ಷದ ಅಭ್ಯರ್ಥಿ, ಅವರ ಪಕ್ಷದ ಅಭ್ಯರ್ಥಿ ಅಧಿಕೃತವಾಗಿರಬೇಕಾದ್ರೆ ಈ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಕಾಂಗ್ರೆಸ್ ಪಕ್ಷದ ನಾಯಕರು ಏನಾಗಿದ್ದಾರೆ, ಸೋಲಿನ ಹತಾಶೆ ಇಂತಹ ಮಟ್ಟಕ್ಕೆ ಅವರಿಗೆ ತಂದು ನಿಲ್ಲಿಸಿದೆ. ಅವರು ಒಂದು ವೇಳೆ ಕಾಂಗ್ರೆಸ್ ಪಕ್ಷದವರು ಸರಿಯಾಗಿದ್ದಿದ್ರೆ ಇವತ್ತು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತರು ಗೋ ಬ್ಯಾಕ್ ಘೋಷಣೆ ಕೂಗ್ತಾ ಇರಲಿಲ್ಲ ಅವರ ನಾಯಕರಿಗೆ. ಹಾಗಾಗಿ ಇದೆಲ್ಲ ಆರೋಪಗಳು, ಯಾವುದೇ ಅದರಲ್ಲಿ ಹುರುಳಿಲ್ಲ. ಇಂಥ ಆರೋಪಗಳಿಂದ ನೀವೇನು ಸಾಬೀತು ಮಾಡ್ಲಿಕ್ಕೆ ಆಗಲ್ಲ. ಜನರು ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಇದು 2 ಕೋಟಿ 5 ಕೋಟಿ, ಅಯ್ಯೋ 2 ಕೋಟಿ ಯಾಕೆ ಸರ್? ನನಗೆ ಬೇಕಾಗಿಲ್ಲ ಸರ್. ನನಗೆ ನನ್ನ ಜನರು, ನನ್ನ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಇದೆ. 1 ರೂಪಾಯಿ ಹಣ ನನ್ನಿಂದ ಕೇಳಲಿಲ್ಲ. ನಂದು ಮಿನಿಮಮ್ ಎಕ್ಸ್ಪೆನ್ಸಸ್ ಸರ್. ನಾನು ಅಕೌಂಟ್ ಕೊಡ್ತೀನಲ್ಲ, ನೀವು ನೋಡಿ ಅದರಲ್ಲಿ ನನ್ನ ಅಕೌಂಟಲ್ಲಿ ಕೋಟಿಗೆ ಹೋಗೋದೇ ಇಲ್ಲ ನನ್ನ ಮೀಟ್ರು. 2 ಕೋಟಿ ಇಟ್ಕೊಂಡು ನಾನೇನು ಮಾಡಲಿ? ನನಗದು ಬೇಕಾಗಿಲ್ಲ. ನನಗೆ ನನ್ನ ಕಾರ್ಯಕರ್ತರು, ನನ್ನ ಪಕ್ಷದ ಬೆಂಬಲಿಗರು, ನನ್ನ ಹಿತೈಷಿಗಳು, ಇದು ದೊಡ್ಡ ಶಕ್ತಿ ನನಗೆ. ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಹೇಳಿ ಅಲ್ಲಮ್ಮ ಪ್ರಭು ಹೇಳಿದಾರಲ್ಲ. ನಿಮಗೆ ಕರೆಕ್ಟಾಗಿ ನಿಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ತಾಕತ್ತಿಲ್ಲದೆ ಯಾವುದೋ ನಿಮ್ಮ SDP ಅಭ್ಯರ್ಥಿ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಲ್ಲ, ನಿಮಗೆ ಒಂದು ನೈತಿಕತೆ ಇದೆಯಾ? ನೀವು ಕರೆಕ್ಟಾಗಿ ಇದ್ದಿದ್ರೆ ಅಲ್ಪಸಂಖ್ಯಾತರು ಇಲ್ಲಿ ಎನ್ಮಾಸ್ ಆಗಿ ನಿಮಗೆ ಲಾಸ್ಟ್ ಎಲೆಕ್ಷನಲ್ಲಿ 55 ಇಂದ 60 ಲ್ಯಾಕ್ ವೋಟ್ ಹಾಕಿಸಿ ಗೆಲ್ಸಿದ್ರಲ್ಲ. ನೀವು ಒಂದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಲಿಕ್ಕಾಗಿಲ್ಲ. ಯಾರೆಲ್ಲ ಇವತ್ತು ಆರೋಪ ಮಾಡ್ತಾ ಇದ್ದಾರೆ, ಇವತ್ತು ಬಂದು ಇಂತಹ ಪೊಳ್ಳು ಅಪಾದನೆಗಳನ್ನು ಮಾಡ್ತಾ ಇದ್ದೀರಲ್ಲ, ಯಾರು ಆಪಾದನೆ ಮಾಡ್ತಾ ಇದ್ದಾರಲ್ಲ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಅವರವರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅಲ್ಪಸಂಖ್ಯಾತರು ಬುದ್ಧಿಯನ್ನು ಕಲಿಸ್ತಾರೆ. ಯಾಕಂದರೆ ಇವತ್ತು ಎಲ್ಲರೂ ನೋಡ್ತಾ ಇದ್ದಾರೆ. ನಿಮಗೆ ಶಕ್ತಿ ಇಲ್ಲ, ನೀವು ಬಂದು ನಿಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಚುನಾವಣೆಯಲ್ಲಿ ಗೆಲ್ಲಿಸ್ಲಿಕ್ಕೆ ಶಕ್ತಿ ಇಲ್ಲದೆ ಬೇರೆಯವರ ಮೇಲೆ ಆರೋಪ ಮಾಡ್ತಾ ಇದ್ದೀರಲ್ಲ, ನಿಮಗೆ ಯಾವ ನೈತಿಕತೆ ಇದೆ? ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಇವತ್ತು ನೀವು ಬುದ್ಧಿ ಕಲೀಲಿಲ್ಲ ಅಂದರೆ ಮುಂದೆ ಸೀರೀಸ್ ಆಫ್ ಎಲೆಕ್ಷನ್ಸ್ ಬರ್ತಾ ಇದೆ. ZPTP ಬರ್ತಾ ಇದೆ, GBA ಬರ್ತಾ ಇದೆ, ಅರ್ಬನ್ ಲೋಕಲ್ ಬಾಡಿ ಬರ್ತಾ ಇದೆ, ಮತ್ತು 2 ವರ್ಷದ ನಂತರ ಜನರಲ್ ಅಸೆಂಬ್ಲಿ ಬರ್ತಾ ಇದೆ. ಆ ಟೈಮಲ್ಲಿ ನೀವು ಇದಕ್ಕೆ ತಕ್ಕ ಉತ್ತರವನ್ನು ಮತದಾರರಿಗೆ ಕೊಡ್ತಾರೆ.
ಸರ್, ಅಫ್ಸರ್ ಕುಡ್ಲಿಪೇಟೆ ಜೇಬಿಂದ ಇದು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಒಂದೇ ₹1 ನಾನು ಖರ್ಚು ಮಾಡಿಲ್ಲ. ನಾನು ಪ್ರತಿ ಭಾಷಣದಲ್ಲೂ ನಾನು ಹೇಳಿರುವಂಥದ್ದು, ನಾನು ₹1 ಖರ್ಚು ಮಾಡಲ್ಲ ಚುನಾವಣೆಗೆ, ₹1 ಭ್ರಷ್ಟಾಚಾರನೂ ಮಾಡಲ್ಲ. ಯಾಕಂದ್ರೆ ನೈತಿಕತೆ ಇರೋಲ್ಲ. ನಾನು ಜೇಬಿಂದ ಹಣ ಖರ್ಚು ಮಾಡಿದ್ರೆ ಅದನ್ನ ಮಲ್ಟಿ ಹೇಗೆ ಮಾಡಬೇಕು, 1,000 ಖರ್ಚು ಮಾಡಿದ್ರೆ 2,000 ಹೇಗೆ ಮಾಡ್ಬೇಕಂತೆ. ನಾನಂತೂ ₹1 ಖರ್ಚು ಮಾಡಿಲ್ಲ. ನನ್ನ ಪಕ್ಷದ ಕೆಲವು ಹಿತೈಷಿಗಳು ಬೆಂಬಲಿಗರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೆಲವು ನಮ್ಮ ಕಾರ್ಯಕರ್ತರು ಯಾರು ಫೀಲ್ಡ್ ಅಲ್ಲಿ ಇದ್ರು ಅವರಿಗೆ ಟೀ ಕುಡಿಸಿದ್ದಾರೆ, ಕೆಲವು ನೀರು ಕುಡಿಸಿದ್ದಾರೆ, ಕೆಲವು ಊಟ ಮಾಡಿಸಿದ್ದಾರೆ. ಅದು ಅವರ ಪ್ರೀತಿ ಸರ್. ಆ ಪ್ರೀತಿಯನ್ನ ನಾನು ಬೇಡ ಅಂತ ಹೇಳ. ಮತ್ತೆ ಯಾರು ಮನೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅದು ನನ್ನ ಗಮನಕ್ಕಿಲ್ಲ. ನಾನು ಒಂದೇ ₹1 ನನ್ನ ಜೇಬಿಂದ ಖರ್ಚು ಮಾಡಿಲ್ಲ. ಏನು ಕ್ರೌಡ್ ಫಂಡಿಂಗ್ ಬಂದಿದೆ ಅದನ್ನ ನಮ್ಮ ಅಕೌಂಟ್ ಸೆಕ್ಷನ್ ಅಲ್ಲಿ ಅದನ್ನ ಕಂಪ್ಲೀಟ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕ್ರೌಡ್ ಫಂಡಿಂಗ್ ಅಲ್ಲಿ ನಮಗೆ ಆನ್ಲೈನ್ ಇದು ಮೀಡಿಯಾದ ಮುಂದೆ ಕಾರ್ಯಕ್ರಮದಲ್ಲಿ ತಂದುಕೊಟ್ಟಲ್ಲ ಹಣ, ಅದನ್ನು ಮೆನ್ಷನ್ ಮಾಡಿದ್ವಿ ನಾವು. ಯಾಕಂದ್ರೆ ನಾವು ಟ್ರಾನ್ಸ್ಪರೆನ್ಸಿ ಆಗಿ ನಮ್ಮ ಪಕ್ಷದ ಏನು ಹಣಕಾಸಿನ ವ್ಯವಹಾರ, ಒಂದು ನಾವು ಎಲೆಕ್ಷನ್ ಕಮಿಷನ್ಗೆ ಸಲ್ಲಿಸಬೇಕು, ಎರಡು ನಮ್ಮ ಪಕ್ಷದಲ್ಲೂ ಕೂಡ ಇಂಟರ್ನಲ್ ಆಡಿಟಿಂಗ್ ಇದೆ, ಅಲ್ಲೂ ಕೂಡ ನಾವು ಸಲ್ಲಿಸಬೇಕು. ಹಾಗಾಗಿ ಅಫ್ಸರ್ ಕುಡ್ಲಿಪೇಟೆ ಯಾರಿಗೂ ಹಣ ಹಂಚುವ ಮಾತೇ ಬಿಡಿ, ₹1 ಕೂಡ ನನ್ನ ಜೇಬಿಂದ ಖರ್ಚಾಗಿಲ್ಲ. ಅದು ನೋಡಿ, ನಾನು ಕೆಲವು ಕಡೆ ಹೋದಾಗ 200 ಮೀಟರ್ ಒಳಗಡೆ ಹಣ ಹಂಚ್ತಾ ಇದ್ರು. ನಾನು ಅಲ್ಲಿಯ ಕನ್ಸರ್ನ್ಡ್ PRO ಯಾರಿದ್ರು, RO ಯಾರಿದ್ರು, ಅವ್ರಿಗೆ ಕರೆದು ಕೇಳಬೇಕಾದ್ರೆ ಇಮಿಡಿಯೇಟ್ಲಿ ಅವರು ಹೊರಗೆ ಕಳಿಸಿದ್ದಾರೆ. ಅವರು ಯಾವುದೇ ಶಾಲ್ ಹಾಕಿರ್ಲಿಲ್ಲ, ಯಾವುದೇ ಮಫ್ಲರ್ ಹಾಕಿರ್ಲಿಲ್ಲ. ನಂತರ ಗೊತ್ತಾಯ್ತು, ವಿಡಿಯೋ ಬಂತು, ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಅಂತ ಹಂಚ್ತಾ ಇದ್ದಾರೆ. ಯಾಕೆ ಇವರು ಷಡ್ಯಂತ್ರ ಮಾಡಿರಬಾರ್ದು? ಎಲ್ಲೋ ಹಂಚಿಬಿಟ್ಟು ನನ್ನ ಹೆಸರು ಹೇಳಿರೋದಕ್ಕೂ ಕೂಡ ಸಾಧ್ಯತೆ ಇದೆ. ನನ್ನ ಕಾರ್ಯಕರ್ತರಾಗ್ಲಿ ನಾನಾಗ್ಲಿ ಒಂದೇ ₹1 ಎಲ್ಲೂ ಹಂಚಿಲ್ಲ. ನಮಗೆ ಅವಶ್ಯಕತೆನೇ ಇಲ್ಲ ಸರ್. ಯಾಕೆ? ನಾನು ಬಂದಿರೋದು ಇವರ ಸೇವೆ ಮಾಡಲಿಕ್ಕೆ. ಒಂದು ರಿಪೋರ್ಟ್ ಹೇಳ್ತಾ ಇದೆ, ಅದು ಅಧಿಕೃತನ ಅನಧಿಕೃತನ ಅದು ಕನ್ಫರ್ಮೇಶನ್ ಆಗಬೇಕು. ಅಂದ್ರೆ ಒಟ್ಟಾರೆ ಚಲಾವಣೆ ಆಗಿರುವಂಥದ್ದು ಎಲ್ಲ ಬಿಜೆಪಿ, ಕಾಂಗ್ರೆಸ್ ಮತ್ತು ಇತರ ಪಕ್ಷದವರೆಲ್ಲ ಸೇರಿ 250 crore ಚಲಾವಣೆ ಆಗಿದೆ ಅಂತೇಳಿ ಒಂದು ಮಾಹಿತಿ ಇದೆ ನನಗೆ. ಅದು ಇನ್ನು ಮುಂದೆ ಪುಷ್ಟಿ ಆಗಬೇಕು. ಯಾಕಂದ್ರೆ ಅಷ್ಟು ಹಂಚಿಕೆ ಆಗಿದೆ ಸರ್. ಒಂದೊಂದು ಓಟಿಗೆ ₹10,000 ಅಂದ್ರೆ ಸರ್, ನನಗೆ ತಲೆ ಬಿಸಿ ಆಗ್ಬಿಟ್ಟಿದೆ ಸರ್. ಒಂದು ಓಟಿಗೆ 10,000 ಕೊಟ್ಟು ಗೆದ್ದು ಇವ್ರು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ವಿಧಾನಸೌಧಕ್ಕೆ? ವಿಧಾನಸೌಧದಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆಯಲಾಗಿದೆ ಅಲ್ಲ. ಈ ಹಣ ಖರ್ಚು ಮಾಡಿ ಅಲ್ಲಿ ಹೋಗಿ ಯಾರು ಕೆಲಸ ಮಾಡ್ತಾರೆ ಇವರು? ಮಲ್ಟಿ ಕ್ರೋರ್ ಬಿಸ್ನೆಸ್ ಮ್ಯಾನ್ಗಳ ಪರವಾಗಿ ಪಾಲಿಸಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರಾ, ಅಥವಾ ಇದು ಎಲ್ಲಿಂದ ಬರುತ್ತೆ ಸರ್ ಹಣ? ಇದು ನನಗೆ ಗೊತ್ತಿಲ್ಲ ಸರ್. ಒಂದು ಬೆಳ್ಳಿ ಸ್ಪೂನಲ್ಲಿ, ಚಿನ್ನದ ಸ್ಪೂನ್ನಲ್ಲಿ ಊಟ ಮಾಡುವಂತವನಿಗೆ 10,000 ಕೋಟಿ ಒಡೆಯರಿಗೆ ಈ 10,000, 20,000 ಹಂಚಿ ಬಡವರ ಕೆಲಸ ಮಾಡ್ಬೋದಾ ಸರ್ ಯಾವತ್ತದವರು? ಕೆಲವೊಂದಿಷ್ಟು ಜನ ಅಂದ್ರೆ ಈಗ ಕಾಂಗ್ರೆಸ್ನವರು ಒಂದಷ್ಟು ಧರ್ಮದ ಪ್ರಮುಖರು ಮುತುವಲ್ಲಿಗಳನ್ನು ಸಭೆ ಮಾಡಿದ್ರಲ್ಲ, ಅವ್ರು ಬೇರೆ ಜಿಲ್ಲೆಯಿಂದ ಬಂದಿದ್ರಲ್ಲಿ ಇಲ್ಲಿಯ ಮುತುವಲ್ಲಿಗಳು ಕಾಂಗ್ರೆಸ್ ಪರ ಇರಲಿಲ್ಲ ಅಂತೇಳಿ ಒಂದಷ್ಟು ಜನ ಮಾಡಿದ್ದಾರೆ. ನೋಡಿ ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನೋಡಿದ ಮಟ್ಟಿಗೆ ಹುಬ್ಬಳ್ಳಿ, ಹಾವೇರಿ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಈ ಸುತ್ತಮುತ್ತ ಜಿಲ್ಲೆಗಳ ಎಲ್ಲ ಅಲ್ಪಸಂಖ್ಯಾತರ ನಾಯಕರು ಬಂದಿದ್ರು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಸೋಲುವ ಭೀತಿ ಕಾಡ್ತಾ ಇತ್ತು. ಅಫ್ಸರ್ ಕುಡ್ಲಿಪೇಟೆಗೆ ಒಂದೇ ಒಂದು ಹೊರಗಿನ ಜನ ಬಂದು ನನಗೆ ಕ್ಯಾನ್ವಸ್ ಮಾಡೋ ಅವಶ್ಯಕತೆ ಬೀಳಲಿಲ್ಲ. ಯಾಕಂದ್ರೆ ಇಲ್ಲಿಯ ಯುವಕರು ವಾಲಂಟಿಯರ್ ಆಗಿ ನನಗೆ ಕೆಲಸ ಮಾಡಿದ್ದಾರೆ. ಕೆಲವು ಯುವಕರು ಹೇಳಿದ್ರು, ನಮ್ಮ ಗಲ್ಲಿಯ ಚಿಂತೆ ನೀವು ಬಿಡಿ, 4 ಬೂತ್ ಇದೆ ನಮ್ಮ ಗಲ್ಲಿಯಲ್ಲಿ, ಈ 4 ಬೂತ್ ನಾವು ಮೇಂಟೈನ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. 2-3 ವಿಲೇಜಿಗೆ ನಾನು ಹೋದೆ. ಆ ವಿಲೇಜಲ್ಲಿ ಹೇಳಿದ್ರು, ಸರ್ ನೀವು ಒಂದು ಭೇಟಿ ಕೊಟ್ಟು ಹೋಗಿ, ನಿಮ್ಮ ಬಿಸಿ ಶೆಡ್ಯೂಲು ಬಾಕಿದೆಲ್ಲ ನಾವು ಮ್ಯಾನೇಜ್ ಮಾಡ್ತೇವೆ, ನಿಮ್ಮ ಹ್ಯಾಂಡ್ ಬಿಲ್ ಅನ್ನು ಕೊಡಿಸ್ಕೊಡಿ ಸಾಕು, ಸಿಂಬಲ್ದು ಹ್ಯಾಂಡ್ ಬಿಲ್, ಫೈನಲ್ ನಿಮ್ಮ EVMದು ಮಾಡೆಲ್ ಇದೆಯಲ್ಲ ಅಂತೇಳಿ. ಇದು ಅಫ್ಸರ್ ಕುಡ್ಲಿಪೇಟೆ ಪ್ರೀತಿ, ವಿಶ್ವಾಸ. ನಾನು ಕಳೆದ 25 ವರ್ಷದಲ್ಲಿ ಈ ಸಮುದಾಯಗಳಿಗಾಗಿ ಹೋರಾಟ ಮಾಡಿದ್ದು ಸಾರ್ಥಕ ಆಯಿತು ಸರ್, ಸಾರ್ಥಕ ಆಯಿತು. ನನಗೆ ಒಳ ಮೀಸಲಾತಿ ಹೋರಾಟಗಾರರು 20 ಜನರ ತಂಡ ಸರ್. 20 ಜನರ ತಂಡ 10 ಹಳ್ಳಿಗಳಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡಿದ್ದಾರೆ. ನಾನು ಅವರು ದಾವಣಗೆರೆಗೆ ಬಂದಾಗ ರಿಸೀವ್ ಮಾಡ್ಕೊಂಡಿದ್ದಷ್ಟೇ. ರಿಸೀವ್ ಮಾಡಿದ ತಕ್ಷಣ ಅವ್ರು ಹೇಳಿದ್ರು, ಸರ್ ನೀವು ನಮ್ಮ ಸಮುದಾಯದ ಪರವಾಗಿ ಪಾದಯಾತ್ರೆ ಮಾಡಿ 4 ಕೇಸ್ ಹಾಕಿಸ್ಕೊಂಡಿದ್ದೀರಾ, ನೀವು ನಮ್ಮೊಟ್ಟಿಗೆ ಬರೋ ಅವಶ್ಯಕತೆ ಇಲ್ಲ, ನಾವೇ ವೆಹಿಕಲ್ ಮಾಡ್ಕೊಳ್ತೀವಿ, ನಾವೇ ಕ್ಯಾನ್ವಸಿಗೆ ಹೋಗ್ತೀವಿ ಅಂತ ಹೇಳಿ 10 ದಿನಗಳ ಕಾಲ ಅವರು ವಾಲಂಟಿಯರ್ ಆಗಿ ಕ್ಯಾನ್ವಸ್ ಮಾಡಿದ್ದಾರೆ. ನೀವು ನೋಡಿರ್ಬೋದು. ನಾನು ಅವ್ರ ಜೊತೆ ಹೋಗ್ಲೇ ಇಲ್ಲ. ನಮ್ಮ ಕೆಲವು ನಾಯಕರು ಹೋಗಿ ಅವರಿಗೆ ಹ್ಯಾಂಡ್ ಬಿಲ್ ಅನ್ನು ಕೊಟ್ಟಿದ್ದಾರೆ, ಏನ್ ಬೇಕು ಅದನ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಏನಂದ್ರೆ, ಇದು ಅಫ್ಸರ್ ಕುಡ್ಲಿಪೇಟೆಯ ಪ್ರೀತಿ ವಿಶ್ವಾಸ ಇಟ್ಟು ಜನರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದವರು ಹೊರಗಿಂದ ಬಂದು ಏನ್ ಕರ್ಕೊಂಡು ಬಂದಿದ್ದಾರೆ ಅದು ವಿಚಾರ ಅಲ್ಲ. ಮತ್ತೆ ಇಲ್ಲಿಯ ಮಸೀದಿಗಳು ಒಂದು ಧಾರ್ಮಿಕ ಕೇಂದ್ರಗಳು, ಅಲ್ಲಿ ನಾನು ಯಾವುದೇ ಚುನಾವಣಾ ಪ್ರಚಾರ ಮಾಡಿಲ್ಲ. ಯಾಕಂದ್ರೆ ಅದು ಮಾಡಲೂಬಾರದು. ಯಾಕಂದ್ರೆ ಅದು ಒಂದು ಧಾರ್ಮಿಕ ಸಂಸ್ಥೆ, ಅದಕ್ಕೆ ಅದರದೇ ಆದಂತ ಮಹತ್ವ ಇರ್ತದೆ, ಅದರದೇ ಆದಂತ ಗೌರವ ಇರ್ತದೆ. ಆ ಪ್ರಾಮಿಸಸ್ ಅಲ್ಲಿ ಮತದ ವಿಚಾರವೂ ಕೂಡ ನಡಿಬಾರ್ದು. ಅದು ಕೋಡ್ ಆಫ್ ಕಂಡಕ್ಟ್. ಎಲ್ಲ ಮುತುವಲ್ಲಿಗಳನ್ನು ಸೇರಿಸಿ ಒಂದ್ ಕಡೆ ಸೇರಿಸಿ ಏನೋ ಸಭೆ ಮಾಡಿದ್ರು ಅಂತ ಒಂದು ಮಾಹಿತಿ ಒಬ್ಬರೊಂದಷ್ಟು ಜನ ಹಂಚ್ಕೋತಾ ಇದ್ರು. ಅದಕ್ಕೆ ಅದು ಏನಾಗಿದೆ,
ಕಾಂಗ್ರೆಸ್ ಪಕ್ಷದವರು ಯಾರನ್ನೂ ಬಿಡಲಿಲ್ಲ, ಎಲ್ಲರನ್ನೂ ಕರೆದು ಯಾವುದೋ ಇದೆಯಲ್ಲ ಕರೆದಿದ್ದಾರೆ. ಇಲ್ಲಿಯವರು ಬಹಳ ಬೆರಳೆಣಿಕೆಯ ಮಂದಿಗಳು ಮಾತ್ರ ಹೋಗಿದ್ದು. ಅದು ಕೋರಂ ಫುಲ್ಫಿಲ್ ಮಾಡಲಿಕ್ಕೆ ನಾನು ಹೇಳಿದ್ನಲ್ಲ, ಅಕ್ಕಪಕ್ಕದವ್ರನ್ನ ಕೂರಿಸಿ ಸಭೆ ಮಾಡಿದ್ದಾರೆ. ಅದು ಮಾಹಿತಿ ನನಗೂ ಬಂತು. ಮತ್ತು ಇಲ್ಲಿರುವಂತಹ ಏನು ಧಾರ್ಮಿಕ ಗುರುಗಳೆಲ್ಲ ಇದ್ದಾರಲ್ಲ, ಇಲ್ಲಿಯ ರಿಲಿಜಿಯಸ್ ಕೇಂದ್ರದ ಅವರು ಸ್ವಾಭಿಮಾನಿಗಳು ಸರ್, ಅವರು ಸ್ವಾಭಿಮಾನಿಗಳು. ಅದು ಪ್ರೂವ್ ಮಾಡಿದ್ದಾರೆ ಈ ಎಲೆಕ್ಷನಲ್ಲಿ. ಅವರು ಇಂತಹ ಏನು ಎಂಜಲು ಕಾಸಿಗೆ ಆಸೆ ಪಡೋರಲ್ಲ. ನನಗೆ ಬಹಳ ಹೆಮ್ಮೆ ಇದೆ ಇಲ್ಲಿಯ ಧಾರ್ಮಿಕ ನೇತಾರು. ಆ ಸುರ್ಜಿವಾಲಾ, ಡೆಲ್ಲಿವಾಲಾ ಒಂದು 10 ಓಟಿಲ್ಲ ಸರ್ ಅವ್ರ ಸಮುದಾಯದು ಈ ಸೌತ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಂದು ಇಡೀ ಕರ್ನಾಟಕದ ಧಾರ್ಮಿಕ ಉಲಮಾಗಳನ್ನು ನೀವು ಬ್ಲ್ಯಾಕ್ ಮೇಲ್ ಮಾಡಬಾರ್ದು ಅಂತ ಹೇಳಿ ಅವನು ಟೀಸ್ ಮಾಡ್ತಾನೆ. ಇಲ್ಲಿಯ ಧಾರ್ಮಿಕ ಗುರುಗಳಿಗೆ ಸ್ವಾಭಿಮಾನ ಇಲ್ವಾ ಸರ್? ಅದು ಬಡಿದೆಬ್ಬಿದೆ. ಯಾರು ಕೂಡ ಆ ರೀತಿ ಹೋಗಲಿಲ್ಲ. ಯಾಕಂದರೆ ಒಂದು ಪಕ್ಷದ ಮೀಟಿಂಗಲ್ಲಿ ಧಾರ್ಮಿಕ ಗುರುಗಳು ಹೋಗೋದು ತಪ್ಪೇನಲ್ಲ. ಆದರೆ ಅವರ ಸ್ವಾಭಿಮಾನ ಪ್ರಶ್ನೆ ಬಂದಾಗ ಯಾರು ಹೋಗಲಿಲ್ಲ. ಅವರು ಈ ಬಾರಿ ಸರಿಯಾಗಿ ಬುದ್ಧಿಯನ್ನು ಕಲಿಸ್ತಾರೆ. ಈ ಬಾರಿ ಸರಿಯಾದ ತೀರ್ಮಾನವನ್ನು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಒಂದು ಲಾಸ್ಟ್ ಭಾಷಣ ಮಾಡಿದಾಗ SDPI ಮತ ಹಾಕಿದ್ರೆ ಬಿಜೆಪಿಗೆ ಹಾಕಿದಂಗೆ ಅಂತ ಬಿಜೆಪಿ ಬಿ ಟೀಮ್ ಅಂತ ಬಿಂಬಿಸ್ತಾ ಇದ್ದಾರೆ. ಏನು ಹೇಳಕ್ಕೆ ಸಿದ್ದರಾಮಯ್ಯನವರಿಗೆ ಆಗಲೇ ನಾನು ಉತ್ತರ ಕೊಟ್ಟೆ. ಅದು ಜಾಸ್ತಿ ಯಾವುದು ಮೀಡಿಯಾದವರು ಕ್ಯಾರಿ ಮಾಡಲಿಲ್ಲ. ಲಾಸ್ಟ್ ಟೈಮ್ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಆಡಳಿತದಲ್ಲಿತ್ತು. ಇದೇ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಸಿದ್ದರಾಮಯ್ಯನವರ ಆಪ್ತರಾದ 17 ಜನ ಶಾಸಕರು ನಾಯಿ, ನರಿ, ಕುರಿ, ಕೋಳಿ, ದನ, ಹಸು, ಕರುಗಳನ್ನು ನಾವು ಮಾರ್ಕೆಟಲ್ಲಿ ಖರೀದಿ ಮಾಡ್ತೀವಿ ನೋಡಿ. ಬಾಂಬೆಯ ರೆಸಾರ್ಟ್ನಲ್ಲಿ 50 ಕೋಟಿಗೆ ಬಿಕರಿಯಾಗಿದ್ದು SDPI MLAಗಳ ಅಲ್ಲ ಸಿದ್ದರಾಮಯ್ಯನವರ ಆಪ್ತರ ಅಂಥೇಳಿ ನೀವೊಂದು ಮರುಪ್ರಶ್ನೆಯನ್ನು ಅವ್ರಿಗೆ ಕೇಳಿ. ಅವರು ಖರೀದಿಯಾಗಿದ್ದು ಮಾತ್ರ ಅಲ್ಲ, ಅವರು ಪಕ್ಷಾಂತರ ಮಾಡಿ ಕಾಂಗ್ರೆಸ್ ಸಿಟ್ಟಿಂಗ್ ಗೌರ್ಮೆಂಟನ್ನು ಉರುಳಿಸಿ BJPಯನ್ನು ತಂದ್ರಲ್ಲ, ಅದು ಯಾರ ಆಪ್ತರು? ಅಫ್ಸರ್ ಕುಡ್ಲಿಪೇಟೆಯ ಅಥವಾ SDPI ಆಪ್ತರಲ್ಲ. ನಮಗೆ ನಿಮ್ಮ ಇತಿಹಾಸ ಗೊತ್ತಿದೆ. ಇಲ್ಲಿ ಬಂದು ನೀವು ಹತಾಶರಾಗಿ ಮಾತಾಡಬೇಕಂತ ಏನೋ ಮಾತಾಡಿದರೆ ಜನರು ಬುದ್ಧಿವಂತರಾಗಿದ್ದಾರೆ, ಯಾರು ದಡ್ರಿಲ್ಲ. ನಿಮ್ಮ ಎಲ್ಲ ಇತಿಹಾಸ ನಮ್ಮ ಹತ್ರ ಇದೆ. ಇಕ್ಬಾಲ್ ಅಹಮದ್ ಸರ್ಡಗಿ ಕಾಂಗ್ರೆಸ್ ಪಕ್ಷದ MLC ಕಂಟೆಸ್ಟ್ ಮಾಡಿದಂಥವ್ರು ಕಾಂಗ್ರೆಸ್ಸಿನ MLAಗಳು ಕ್ರಾಸ್ ಔಟಿಂಗ್ ಮಾಡಿದ್ದಾರೆ. ಯಾಕೆ? ಕಾಂಗ್ರೆಸ್ಸಿನ MLAಗಳು ಕ್ರಾಸ್ ಮಾಡಿದ್ದಾರೆ. ಇದು ಯಾರು? ಸಿದ್ದರಾಮಯ್ಯನವರ ಕಾಂಗ್ರೆಸ್ಸಿನ ಪಾಳಯದವರು. ಇದೆಲ್ಲ SDPI ಅವರೇನಲ್ಲ. ಇದೆಲ್ಲವೂ ಗೊತ್ತಿದೆ. SDPIಗೆ ವೋಟ್ ಹಾಕಿದರೆ SDPI ಬರುತ್ತೆ ಹೊರತು BJP ಬರಲ್ಲ. 1+1 2, 1+1 ಹೇಗೆ 0 ಆಗುತ್ತೆ? ಕಾಂಗ್ರೆಸ್ಸು ಇಂತಹ ಸುಳ್ಳನ್ನು ಹೇಳಿಕೊಂಡು ಇದುವರೆಗೆ BJPಯ ಗುಮ್ಮವನ್ನು ತೋರಿಸ್ಕೊಂಡು ಅಧಿಕಾರಕ್ಕೆ ಬಂದಿದೆ, ಆಡಳಿತಕ್ಕೆ ಬಂದಿದೆ. ಇನ್ನು ಮುಂದೆ ಈ ಆಟ ನಡೆಯಲ್ಲ. BJP ಮತ್ತು BJPಯ ಏನು ಸಿದ್ಧಾಂತ, ಅದನ್ನು ಸೈದ್ಧಾಂತಿಕವಾಗಿ ವಿರೋಧಿಸುವಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಈ ಕಾಂಗ್ರೆಸ್ ಮತ್ತು BJPಗೆ ಏನು ಡಿಫರೆನ್ಸ್ ಇಲ್ಲ ಸರ್. ಇವರ ಜೆಂಡ ಮಾತ್ರ ಬೇರೆ, ಅಜೆಂಡಾ ಇಬ್ಬರದು ಒಂದೇ. ಯಾಕೆ ನಾನು ಹೇಳ್ತಾ ಇದ್ದೀನಂದರೆ, ಇದೇ BJP ಕರ್ನಾಟಕದಲ್ಲಿ ಹಲವಾರು ಆಂಟಿ ಮೈನಾರಿಟಿ ಪಾಲಿಸೀಸನ್ನು ತಂದಿತ್ತು. ಇದೇ ಸಿದ್ದರಾಮಯ್ಯನವರು ಚುನಾವಣಾ ಭಾಷಣದಲ್ಲಿ ಹೇಳಿದರು, ನಾವು ಅಧಿಕಾರಕ್ಕೆ ಬಂದರೆ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ 2B ರಿಸರ್ವೇಷನ್ ಅನ್ನು ರೀಸ್ಟೋರ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ. 3 ವರ್ಷ ಆಯ್ತಲ್ಲ ಸಿದ್ದರಾಮಯ್ಯನವರೇ. ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಹೇಳುವಂತಹ, ನಾನು ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳುವಂಥ ಸಿದ್ದರಾಮಯ್ಯನವರೇ, ಇದು ಸಾಮಾಜಿಕ ಅನ್ಯಾಯ ಅಲ್ವಾ? ಎಲ್ಲಿ ರಿಸ್ಟೋರ್ ಮಾಡಿದ್ದೀರಾ ನೀವು? ಹಾಗಾದರೆ BJPಗೂ ಕಾಂಗ್ರೆಸ್ಗೂ ಡಿಫ್ರೆನ್ಸ್ ಏನು? ಇದು ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆ. ಸಿದ್ದರಾಮಯ್ಯನವರೇ, BJPಗೂ ಮತ್ತು ಕಾಂಗ್ರೆಸ್ಗೂ ಇರುವಂಥ ಡಿಫ್ರೆನ್ಸ್ ಏನು? ನಿಮ್ದು ಜೆಂಡಾ ಮಾತ್ರ ಬೇರೆ, ಅಜೆಂಡಾ ಒಂದೇ ಅಂತ ಇದು ಫೀಲ್ ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರ ಮಧ್ಯೆ ಏನು ಬಡದಾಟ ಸ್ಟಾರ್ಟ್ ಆಗಿದೆ? ಇದ್ರ ಬಗ್ಗೆ ಇತಿಹಾಸದಿಂದ ಇನ್ನೂ ಪಾಠ ಕಲ್ತಿಲ್ಲ. ಇಡೀ ಇತಿಹಾಸದುದ್ದಕ್ಕೂ ಇವರು ಏನು ಮಾಡಿದ್ರು, ಕೇವಲ ಅಲ್ಪಸಂಖ್ಯಾತರಂತಲ್ಲ, ಯಾವುದೇ ಒಂದು ಸಮುದಾಯದ ಬಲಿಷ್ಠ ನಾಯಕತ್ವ ಕಾಂಗ್ರೆಸ್ಸಲ್ಲಿ ಬಿಲ್ಡ್ ಆದ ತಕ್ಷಣ ಅದೇ ಸಮುದಾಯದ ಇನ್ನೊಂದು ನಾಯಕರನ್ನ ಛೂ ಬಿಟ್ಟು ಅವರ ಇಮೇಜನ್ನು ಕೆಳಗಿಳಿಸುವಂಥ ಕೆಲಸ ಮಾಡ್ತಾನೇ ಬಂದಿದೆ. ಅದು ಗುಲಾಂ ನಬಿ ಆಜಾದ್ನಂತ ತಗೊಳ್ಳಿ, ಅಥವಾ ಸೋನಿಯಾ ಗಾಂಧಿಯವರ ಆಪ್ತರಾಗಿದ್ದಂಥ ಅಹಮದ್ ಪಟೇಲ್ ಅವರನ್ನು ತಗೊಳ್ಳಿ, ಕರ್ನಾಟಕದ ಟಾಪ್ ಲೀಡರ್ ಆಗಿದ್ದಂಥ ಅಜೀಜ್ ಸೇಠ್ ಅನ್ನು ತಗೊಳ್ಳಿ, ಕರ್ನಾಟಕದ ಜಾಫರ್ ಶರೀಫ್ ಅನ್ನು ತಗೊಳ್ಳಿ. ಇದೆಲ್ಲವೂ ಕೂಡ ಇತಿಹಾಸದಲ್ಲಿ ಇವರು ಮಾಡಿರುವಂಥ ಮಹಾದ್ರೋಹ. ಇದು ಈಗ ಮತ್ತೆ ಅದು ಮರುಕಳಿಸ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೇವಲ ಅಲ್ಪಸಂಖ್ಯಾತ ಮಾತ್ರ ಅಲ್ಲ, ಯಾವುದೇ ಸಮುದಾಯದವರು ಕೂಡ ಸರ್ವೈವಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಒಂದು ಏನು ಹೇಳ್ತೇವೆ, ನೋಡಲಿಕ್ಕೆ ಕೇಳಲಿಕ್ಕೆ ಚೆನ್ನಾಗಿದೆ ಅದರ ಸಿದ್ಧಾಂತ, ಒಳಗಡೆ ಹೋದರೆ ಬಹಳ ಉಸಿರುಗಟ್ಟುವಂಥ ವಾತಾವರಣ ಇದೆ. ಇಲ್ಲಿ ಕರ್ನಾಟಕದಲ್ಲಿರುವಂತಹ ಅಲ್ಪಸಂಖ್ಯಾತ ನಾಯಕರಿಗೆ ಇನ್ನೂ ಬುದ್ಧಿ ಬರಲಿಲ್ಲ. ಆ ಕಾಂಗ್ರೆಸ್ಸಿನ ಹೈಕಮಾಂಡ್ನ ಏನು ಒಂದು ಆದೇಶದ ಮೇರೆಗೆ ಇದೆಲ್ಲ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಒಂದಿನ ಬುದ್ಧಿ ಕಲಿತಾರೆ. ಸರ್, ಓಟಿನ ಕ್ಯಾಲ್ಕುಲೇಷನ್ನು ನಾವು ಇನ್ನೂ ರಿವ್ಯೂ ಮಾಡ್ತಾ ಇದ್ದೇವೆ. ಯಾಕಂದರೆ ಬೂತ್ ಮ್ಯಾನೇಜ್ಮೆಂಟು ಅದನ್ನೆಲ್ಲ ಲೆಕ್ಕ ತಗೊಳ್ಬೇಕು. ನಮ್ಮದು ನಾಳೆ ನಾಡಿದ್ರಲ್ಲಿ ಅದರ ರಿವ್ಯೂ ಆಗುತ್ತೆ. ಯಾಕಂದರೆ ನೀವು ಮಾಧ್ಯಮದವರು, ನಾನೇನಾದರೂ ಒಂದು ಫಿಗರ್ ಹೇಳಿದ್ರು ವಿತಿನ್ ಫ್ರಿಕ್ಷನ್ ನೀವು ಇಡೀ ಕರ್ನಾಟಕದ ಮೂಲೆಗೆ ತಲುಪಿಸ್ಬಿಡ್ತೀರಾ. ಫಿಗರ್ನಂತೂ ನಾನು ಹೇಳಲ್ಲ. ಆದರೆ ಈ ಬಾರಿ ಉತ್ತಮ ಒಂದು ರಿಸಲ್ಟ್ ಈ ದಕ್ಷಿಣ ಕ್ಷೇತ್ರದಲ್ಲಿ
ನಾನು ಹೇಳಿದ್ನಲ್ಲ, ಇತಿಹಾಸದ ಪುಟದಲ್ಲಿ ಬರೆದಿಡುವಂಥ ರಿಸಲ್ಟ್ ಖಂಡಿತ ಬರುತ್ತೆ. ಅದು ನೀವು ಕೂಡ ಫೀಲ್ ಮಾಡಿದ್ದೀರಾ. ಇದುವರೆಗೆ ನಾನು ನೋಡಿದ ಮಟ್ಟಿಗೆ ಈ ದಾವಣಗೆರೆಯಲ್ಲಿ ಇಂಥ ಚುನಾವಣೆ ನಡೆದೇ ಇಲ್ಲ ಅಂತ ಸುಮಾರು ಹೇಳಿದ್ರು, ನನಗೆ ಗೊತ್ತಿಲ್ಲ, ನೀವು ನೋಡಿದ್ದೀರಾ. ಈ ಬಾರಿ ಒಳ್ಳೆಯ ಒಂದು ಪ್ರಜಾಪ್ರಭುತ್ವದ ಹಬ್ಬ ನಡೆದಿದೆ. ಮತದ ಮೌಲ್ಯವನ್ನು ಪ್ರತಿಯೊಬ್ಬರು ಅರ್ತಿದ್ದಾರೆ ಸರ್. ಇಲ್ಲ ಅಂದ್ರೆ SDP ಸ್ಪರ್ಧೆ ಮಾಡಲಿಲ್ಲ ಅಂತ ಹೇಳಿದ್ರೆ ಟೇಕನ್ ಪಾಯಿಂಟ್ ಗ್ರಾಂಟ್ ಅಂತ ಇವ್ರು ತಗೊಳ್ತಾ ಇದ್ರು, ಗ್ರಾಂಟೆಡ್ ಅಂತ ಹೇಳಿ ತಗೊಳ್ತಾ ಇದ್ರಿ ತಳ ಸಮುದಾಯದ ಓಟನ್ನ. ಈ ಬಾರಿ ಮನೆ ಮನೆಗೆ ಹಗಲು ರಾತ್ರಿ ಅನ್ನೋದೇ ಬೆವರು ಸುರಿಸಿದ್ದಾರೆ ಎಲ್ಲರೂ, ಎಲ್ಲ ಪಕ್ಷದವರು. ಒಂದು ಮೌಲ್ಯ ಇವತ್ತು ಗೊತ್ತಾಗಿದೆ ಮತದಾರರಿಗೆ. SDPI ಕಾಂಗ್ರೆಸ್ ಹೊಂದಾಣಿಕೆ ಆಗಿದೆ ಅಂತೇಳಿ ಕೆಲವೊಂದು ಸೋಷಿಯಲ್ ಮೀಡಿಯಾದೆಲ್ಲ ಓಟ್ ಹಾಕ ಹಿಂದಿನ ದಿನ ಎಲ್ಲ ಹರಿದಾಡ್ತಾ ಇತ್ತು. ಕೆಲವೊಂದಿಷ್ಟು ಮಹಿಳಾ ಕಾರ್ಯಕರ್ತರು ಸಪೋರ್ಟ್ ಮಾಡಿದ್ರು. ಇದು ಏನು ಕುಣಿಯಲಾರ್ದವನು ನೆಲ ಡೊಂಕು ಅಂತ ಹೇಳ್ತಾರಲ್ಲ, ಆ ರೀತಿ ಗಾದೆ. ಕೊನೆಯವರೆಗೆ ಅವ್ರು ನೋಡಿದ್ರು, ಹೇಗಾದ್ರೂ ಮಾಡಿ ಇವರಿಗೆ ಏನಾದರೂ ಮಾಡಬೇಕು ಅಂತೇಳಿ. ಏನು ಒತ್ತಡ, ಏನು ಪ್ರೆಷರು, ಏನು ಇವ್ರದ್ದು ಅಬ್ಬರ. ಇವ್ರು ತಿಳಿದುಬಿಟ್ಟಿದ್ರು ಮೊಹಮ್ಮದ್ ಅಜರುದ್ದೀನ್ ಬಂದ ತಕ್ಷಣ ಇಡೀ ದಾವಣಗೆರೆಯವರು ಬಂದು ಅವರ ಫ್ಯಾನ್ ಆಗಿ ಆಟೋಗ್ರಾಫ್ ತಗೊಳ್ಳಿಕ್ಕೆ ಬರ್ತಾರೆ ಅಂತೇಳಿ. ಅಜರುದ್ದೀನ್ ಅಲ್ಲ, ಯಾವ ಉದ್ದೀನ್ ಬಂದರೂ ಕೂಡ ಯಾರು ಆ ಕಡೆ ಮೂಸ್ ನೋಡಲಿಲ್ಲ, ಇವರ ಕಾಂಗ್ರೆಸ್ ಕಾರ್ಯಕರ್ತನ ಹೊರತುಪಡಿಸಿ. ಆಗೇನಾಯಿತು, ಹತಾಶ ಭಾವನೆ ಕಾಡ್ತು. ಲಾಸ್ಟ್ ಮೊಮೆಂಟಲ್ಲಿ ಇಂತಹ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತು SDPIಗೆ 17 ವರ್ಷದ ಇತಿಹಾಸ ಇದೆ. ಈ ಚುನಾವಣೆ ರಾಜಕೀಯದಲ್ಲಿ ಯಾವ ಏನು ಇವರು ಷಡ್ಯಂತ್ರವನ್ನು ಯಾವ ಟೈಮಲ್ಲಿ ಹಾಕ್ತಾರಂತೇಳಿ ಅದೆಲ್ಲದಕ್ಕೂ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಮತ್ತು ನಮ್ಮ ಕಾರ್ಯಕರ್ತರು ಅದೇ ಟೈಮಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕಂದರೆ SDPIಯ ಮಹಿಳಾ ವಿಂಗೇ ಇಲ್ಲ ಎಲ್ಲಿ ದಾವಣಗೆರೆಯಲ್ಲಿ. ಇನ್ನು ಅಧಿಕೃತವಾಗಿ ನಾವು ಘೋಷಣೆನೇ ಮಾಡಲಿಲ್ಲ. ಇನ್ನು ಮಹಿಳಾ ವಿಂಗ್ನ ಯಾರು ಹೋಗಿದ್ದಾರೆ ಅಂತೇಳಿ ಅದು ಸುಳ್ಳು ಕೇಸ್, ಸುಳ್ಳು ಫೇಕ್ ನ್ಯೂಸು. ಆ ಫೇಕ್ ಫ್ಯಾಕ್ಟ್ರಿಯಲ್ಲಿ ತಯಾರಾಗುವಂಥ ನ್ಯೂಸಿಗೆ ನಮ್ಮ ಕಾರ್ಯಕರ್ತರು ಆಗಲೇ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಇವರು ಹತಾಶರಾಗಿದ್ರು ಅಂತಲೇ ಹೇಳ್ಬೋದು ಅಷ್ಟು ಹೊರತು ಬೇರೆ ಏನು ಅದರಲ್ಲಿ ಸತ್ಯಾಂಶ ಇರಲಿಲ್ಲ. ಇಲ್ಲ, ಅಧಿಕೃತವಾಗಿ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಮಹಿಳಾ ಘಟಕನೇ ನಾವು ಅನೌನ್ಸ್ ಮಾಡಿಲ್ಲ. ಇಲ್ಲೂ ಅಲ್ಲ, ರಾಜ್ಯ ಘಟಕದ ಅಧ್ಯಕ್ಷೆ ಫಾತಿಮಾ ನಸೀಮಾ ಅವರ ವಿಡಿಯೋ ರಿಲೀಸ್ ಮಾಡಿದ್ರಲ್ಲ. ಕಾರ್ಯದರ್ಶಿ ನಮ್ಮ ನಸ್ರಿಯಾ ಬೆಳ್ಳಾರೆ ಅವರು ವಿಡಿಯೋ ರಿಲೀಸ್ ಮಾಡಿದ್ರಲ್ಲ. ಅವ್ರು ನನ್ನ ಪರವಾಗಿ ಕ್ಯಾನ್ವಸ್ ಮಾಡಿದ್ದಾರೆ ಸರ್ ಬೀದಿಯಲ್ಲಿ. ಇಲ್ಲ ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅಂತ. ಇಲ್ಲ ಇಲ್ಲ ಸರ್, ನಾವು SDP ಪಕ್ಷವನ್ನು ಯಾವ ರೀತಿ ಕಟ್ತಾ ಇದ್ದೀವಿ ಅಂದರೆ, ನಿಮಗೆ ಮಾಹಿತಿಗಾಗಿ ಹೇಳ್ತಾ ಇದ್ದೇನೆ. ಎಲ್ಲಿಂದ ನಾವು ಬಂದ ಅವನಿಗೆ ತರ್ದು ಇಲ್ಲಿ ಸ್ಥಾನಮಾನ ಕೊಡದಿಲ್ಲ ನಾವು. ನಮ್ಮದು ಕಂಡೀಷನ್ಸ್ ಇವೆ. ಸಿದ್ಧಾಂತವನ್ನು ಒತ್ಕೊಂಡು ನಮ್ಮ ಪಕ್ಷದ ಸಂವಿಧಾನ, ನಮ್ಮ ನಾಯಕತ್ವ ಅನುಸರಣೆ ಮತ್ತು ಭ್ರಷ್ಟಾಚಾರ ಮಾಡಲ್ಲ ಅಂತ ಕಂಡೀಷನ್ ಮಾಡಿ 50 ರೂಪಾಯಿ ಹಣ ಕೊಟ್ಟರೆ ಕ್ಯಾಡರ್ಶಿಪ್ ಕೊಡೋದು ನಾವು. ಎಲ್ಲೋ ಯಾರೋ ಬೀದಿಯಲ್ಲಿ ಹೋಗೋರು ಬಂದು ಸೇರಿದ ತಕ್ಷಣ ಪಕ್ಷವನ್ನು ಸೇರಿಸ್ಕೊಳ್ಳಲ್ಲ. ಯಾಕಂದರೆ ಅಂಥವರಿಂದ ಇಂಥ ಅಚಾತುರ್ಯಗಳಾಗ್ಬೋದು. ಇದು ಕೇಡರ್ ಬೇಸ್ ಆಧಾರಿತ ಪಕ್ಷ. ಒಬ್ಬನೇ ಒಬ್ಬ ಮಹಿಳಾ ಕಾರ್ಯಕರ್ತ ಆಗಿರಲಿ, ನಮ್ಮ ಕ್ಯಾಡರ್ ಆಗಿರಲಿ ಅಂಥ ಕೆಲಸಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ನವರು ಇದು ಇದಕ್ಕಿಂತ ಮುಂಚೆನೂ ಮಾಡಿದ್ದಾರೆ, ಇದು ಮೊದಲೇನಲ್ಲ. ಅದೆಲ್ಲ ಅವರ ಷಡ್ಯಂತ್ರ ಅಷ್ಟೇ. ಈ ಬಾರಿ ನಮಗೆ ನೋಡಿ, ನಮ್ಮ ಕಳೆದ ಬಾರಿ ಅಭ್ಯರ್ಥಿ ಇಸ್ಮಾಯಿಲ್ ಜಬಿಯುಲ್ಲಾ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನನಗಿಂತ ಜಾಸ್ತಿ, ನಾನು ಕೆಲವೊಮ್ಮೆ ನನಗೆ 2 ಗಂಟೆ ನಿದ್ರೆ ಮಾಡಿ ಅಂತ ರೆಸ್ಟ್ ಕೊಡ್ತಾ ಇದ್ರು, ಇವ್ರು ಫೀಲ್ಡಲ್ಲೇ ಇರ್ತಾ ಇದ್ರು. ಇಂತಹ ಅಭ್ಯರ್ಥಿ ಬೇರೆ ಪಕ್ಷದಲ್ಲಿ ನೀವು ನೋಡಲಿಕ್ಕೆ ಸಾಧ್ಯ ಉಂಟಾ ಸರ್? ಒಬ್ಬ ಕೇಡರ್, ಇಂಥ ಕೇಡರ್ ಇರುವಂಥ ಪಕ್ಷ ಒಂದು ನಮ್ಮದೇ ಸೈದ್ಧಾಂತಿಕ ಮತ್ತು ನಮ್ಮ ಕೇಡರ್ಗಳ ಪರಿಶ್ರಮದಲ್ಲಿ ಕಟ್ಟಿರುವಂಥ ಒಂದು ಶಕ್ತಿ ಬೇರೆಯೇ ಇದೆ ಈ ಕ್ಷೇತ್ರದಲ್ಲಿ. ಎರಡನೇದಾಗಿ ಅಫ್ಸರ್ ಕೊಡ್ಲಿಪೇಟೆ ಕಳೆದ 25 ವರ್ಷದಿಂದ ತಳ ಸಮುದಾಯದ ಹಕ್ಕುಗಳಿಗಾಗಿ ಹೋರಾಟ ಮಾಡಿದಂಥ ಒಂದು ಔಟ್ಪುಟ್, ಅದರ ಒಂದು ಕ್ರೆಡಿಟ್ ಕೂಡ ನನಗೆ ಪ್ಲಸ್ ಆಯಿತು. ಮೂರನೇದಾಗಿ ಇಲ್ಲಿದ್ದಂತಹ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡದಂತಹ ಏನು ಒಂದು ಅಂಡರ್ ಕರೆಂಟ್ ಇತ್ತು, ಅದು ನಮಗೆ ಸರ್ಪ್ಲೆಸ್ ಆಗಿ ಬಂತು. ನಾಲ್ಕನೇದಾಗಿ ಒಳ ಮೀಸಲಾತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಲೆಫ್ಟ್ ಮಾದಿಗ ಸಮುದಾಯಕ್ಕೆ ಮಾಡಿದಂಥ ಮಹಾದ್ರೋಹ, ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇದ್ರೂ ಕೂಡ ಅವರಿಗೆ ಏನು ಸೈಂಟಿಫಿಕ್ ಆಗಿ ಅದನ್ನು ವಿಂಗಡಣೆ ಮಾಡಿ ಕೊಡದೇ ಇರುವಂಥದ್ದು 4ನೇ ಪ್ಲಸ್ ಪಾಯಿಂಟ್ ಆಯಿತು. ಅದೆಲ್ಲವೂ ಕೂಡಿ ಈ ಬಾರಿ ಅತಿ ಹೆಚ್ಚು ಸದ್ದು ಮಾಡ್ತು. ನೀವು ಹೇಳಿದ್ದು ಫ್ಯಾಕ್ಟ್, ಅದು ಇಡೀ ರಾಜ್ಯ ಅಲ್ಲ ಇಡೀ ದೇಶದಲ್ಲೂ ಕೂಡ ಸದ್ದು ಮಾಡಿದೆ. ನನಗೆ ಇಂಟರ್ನ್ಯಾಷನಲ್ ಮೀಡಿಯಾದವರು ಕಾಲ್ ಮಾಡಿದ್ದಾರೆ, ಸರ್ ಏನಿದು ದಾವಣಗೆರೆ ಇಷ್ಟು ಸದ್ದು ಮಾಡ್ತಾ ಇದೆ, ಬಾಗಲಕೋಟೆದು ಏನು ಬರ್ತಾ ಇಲ್ಲ ಅಷ್ಟು, ಇಲ್ಲಿದು ಬರ್ತಾ ಇದೆಯಾ ಅಂತ. ಆಗ ನಾನು ಇಲ್ಲಿಯ ಕೆಲವು ಸಿಚುವೇಶನ್ಸ್ ಅನ್ನು ಹೇಳಿದೆ, ಗ್ರೌಂಡ್ ರಿಯಾಲಿಟಿಯನ್ನು ಹೇಳಿದೆ, ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅನ್ನು ಹೇಳಬೇಕಾದ್ರೆ ಆ ಇಂಟರ್ನ್ಯಾಷನಲ್ ಮಟ್ಟಕ್ಕೂ ಹೋಗಿದೆ. ನನಗೆ ಸೌದಿ ಅರೇಬಿಯಾದಿಂದನೂ ಕಾಲ್ ಮಾಡಿದರು, ನಮ್ಮ ಸಂಗಡಿಗರಿದ್ರು. ಅಂದರೆ ಇಂಟರ್ನ್ಯಾಷನಲ್ ವರೆಗೂ ಹೋಗಿದೆ ಅಂತ ಹೇಳ್ಬೋದು. 4-5 ಫ್ಯಾಕ್ಟರ್ ಇದೆ ಅದು ಈ ಬಾರಿ ಅಷ್ಟು ಸದ್ದು ಮಾಡಲಿಕ್ಕೆ. ಇನ್ನೊಂದು ವಿಚಾರ, ಆಚೆ ಕೇಳ್ಬರ್ತಕ್ಕಂಥ ವಿಚಾರ, ಈ SDPI ಈ ಸದ್ದು ಮಾಡಲಿಕ್ಕೆ ಕಾರಣ ಕಾಂಗ್ರೆಸ್ನ ಒಂದು ನೋಡಿ ಸರ್, ನನಗೆ ನನ್ನ ಯಾರೆಲ್ಲ ಪ್ರತಿಸ್ಪರ್ಧಿಗಳಿದ್ರು ಚುನಾವಣೆಯಲ್ಲಿ ಎಲ್ಲರೂ ಗೆಲ್ಲಿಕ್ಕೇನಾಗಲ್ಲ, ಯಾರಾದರೂ ಒಬ್ಬರು ಮಾತ್ರ ಗೆಲ್ಲಿಕ್ಕೆ ಸಾಧ್ಯ. ಆದರೆ ಇಲ್ಲಿ ಟ್ರಿಗರ್ ಇದ್ದಿದ್ದೇನೆಂದರೆ,
40 ವರ್ಷದಿಂದ ಒಂದೇ ಕುಟುಂಬದವರು ಗೆಲ್ತಾ ಏನು ಬರ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅನ್ನೋದು ಶೂನ್ಯ ಇದೆ. ಅದರ ವಿರುದ್ಧ ಎಲ್ರಿಗೂ ಇತ್ತು ಹೇಗಾದ್ರೂ ಮಾಡಿ ಈ ಕುಟುಂಬವನ್ನು ಸೋಲಿಸ್ಬೇಕಂತ, ಕಾಂಗ್ರೆಸ್ ಅನ್ನೋದಕ್ಕಿಂತನೂ. ಅವರು ಕಾಂಗ್ರೆಸ್ನ ಪಕ್ಷದ ಟಿಕೆಟ್ ತಗೊಂಡು ಬಂದಿದ್ದ ಕಾರಣಕ್ಕೆ ನ್ಯಾಚುರಲ್ ಆಗಿ ಕಾಂಗ್ರೆಸ್ ಸೋಲಿಸ್ಬೇಕಂತ ಏನಿತ್ತು, ಅದೊಂದು ನಮಗೆ ಪ್ಲಸ್ ಆಯಿತು. ಎರಡನೇದು, ಆಪೋಸಿಷನ್ ಅಲ್ಲಿ ಯಾರು ಇವರಿಗೆ ಆ ಮಟ್ಟದಲ್ಲಿ ಪ್ರತಿಸ್ಪರ್ಧಿ ಯಾರು? ಈಗ ಒಬ್ರು ಸೋಲ್ಬೇಕಂದ್ರೆ ಒಬ್ರು ಗೆಲ್ಲುವಂಥವ್ರು ಯಾರು ಅಂತ ನೋಡ್ಬೇಕಾದ್ರೆ ಆಲ್ಟರ್ನೇಟ್ ಆಗಿ ಅಫ್ಸರ್ ಕೊಡ್ಲಿಬೇಟ ಮತ್ತು SDP ಅವರಿಗೆ ಕಂಡ ಕಾರಣ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬೆಂಬಲ ಸಿಕ್ತು. ಯಾಕಂದ್ರೆ ನಾವು ಲೈಮ್ ಲೈಟ್ ಅಲ್ಲಿ ಇದ್ವಿ. ನಾವು ಅವರ ಹತ್ರ ಅವರಷ್ಟು ಹಣ ನಾವು ಖರ್ಚು ಮಾಡದೇ ಇರ್ಬೋದು, ಅವರಷ್ಟು ಕ್ಯಾಬಿನೆಟ್ ಇಡೀ ಮಂತ್ರಿಮಂಡಲ ನಮ್ಮ ಹತ್ರ ಇಲ್ದಿರ್ಬೋದು. ನಮ್ಮ ಒಬ್ಬ ಕಾರ್ಯಕರ್ತ ಅವರ 100 ಮಂತ್ರಿಗಳಿಗೆ ಸಮ, ಒಬ್ಬ ಕಾರ್ಯಕರ್ತ ಅವರ 100 ಮಂತ್ರಿಗಳಿಗೆ ಅವನು ಸಮವಾಗಿದ್ದಾನೆ. ಯಾಕಂದ್ರೆ ಅವನ ಶ್ರಮ, ಅವನ ಕಮಿಟ್ಮೆಂಟ್, ಅವನ ಸಮಾಜದ ಮೇಲಿರುವಂತಹ ಬದ್ಧತೆ, ಮತ್ತೆ ಅವನಲ್ಲಿರುವಂತಹ ಆ ಸಮಾಜದ ತುಳಿತಕ್ಕೊಳಾದ ವರ್ಗಗಳಿಗೆ ಏನಾದರೂ ಮಾಡಬೇಕೆಂಬಂತ ಇಚ್ಛಾಶಕ್ತಿ. ಹಾಗಾಗಿ ಏನಾಯ್ತು, ನಮಗೆ ಈ ಬಾರಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ಬೇಕು, ಅದರೊಟ್ಟಿಗೆ SDP ಗೆಲ್ಲಬೇಕು ಎಂಬಂತ ಒಂದು ವಾತಾವರಣ ನಿರ್ಮಾಣ ಆಯಿತು. ನಾನು ಹೇಳಿದ್ನಲ್ಲ ಸರ್, ನಾನು ಯಾರನ್ನ ಸೋಲಿಸ್ಲಿಕ್ಕೆ ನಾನು ಬರಲಿಲ್ಲ, ನನ್ನ ಗೆಲ್ಲಿಕ್ಕೆ ನಾನು ಬಂದಿದ್ದೇನೆ. ನಾನು ಗೆಲ್ಲೋದಂತ ಹೇಳಿದ್ರೆ ನನ್ನ ಗೆಲುವಲ್ಲ, ನಾನು ಗೆದ್ರೆ ಇದು ನನ್ನ ಗೆಲುವಲ್ಲ, ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನಿ ಮತದಾರರ ಗೆಲುವು. ಈಗಾಗಲೇ ನಾನು ಅನೌನ್ಸ್ ಮಾಡಿದ್ದೇನೆ, ನನ್ನ ವೈಯಕ್ತಿಕ ವರ್ಚಸ್ಸು ಏನೂ ಇಲ್ಲ, ನಾನು ಒಬ್ಬ ಕಟಿಬದ್ಧ ಕಾರ್ಯಕರ್ತ ಅಷ್ಟೇ. ನನಗೆ ಪಕ್ಷ ಗುರುತಿಸಿ ಟಿಕೆಟ್ ಕೊಟ್ಟಿದೆ, ಮತ್ತೆ ನಾನು ಒಬ್ಬನೇ ಅಲ್ಲ, ನಾನೊಬ್ಬ ಅಲ್ಲ, ನನ್ನೊಟ್ಟಿಗೆ ಇಡೀ ನನ್ನ ಪಕ್ಷದ ಕುಟುಂಬ ಇದೆ. ಆ ಕುಟುಂಬ ಕೆಲಸ ಮಾಡಿದೆ ಯಾರಿಗಂದ್ರೆ ಜನರಿಗಾಗಿ. ನನ್ನ ಚುನಾವಣೆಯಲ್ಲಿ ನಾನು ಗೆಲ್ಲಿಕ್ಕೆ ಬಂದಿದ್ದೀನಿ ಹೊರತು ಅದರಿಂದ ಯಾರು ಸೋತ್ರು ಯಾರು ಸೋಲ್ತಾರೆ ಅದು ಅವರ ಹಣೆ ಬರ, ನಾನೇನು ಮಾಡ್ಲಿಕ್ಕಾಗಲ್ಲ. ಕಾಂಗ್ರೆಸ್ ಸೋಲುವುದರಿಂದ ಗೆಲ್ಲುವುದರಿಂದ ಅಲ್ಪಸಂಖ್ಯಾತರಲ್ಲಿ ಏನಾಗುತ್ತೆ ಏನಾಗೋದಿಲ್ಲ ಅದು ಬೇರೆ ವಿಚಾರ. SDP ಗೆದ್ರೆ ಕೇವಲ ಅಲ್ಪಸಂಖ್ಯಾತರಲ್ಲ, ಈ ಕ್ಷೇತ್ರದಲ್ಲಿರುವಂತಹ ಎಲ್ಲ ಮತದಾರರಿಗೂ ಕೂಡ ದೊಡ್ಡ ಲಾಭ ಆಗುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲಿ ಪ್ರಥಮ ಲಾಭ ಏನಂದ್ರೆ, ಒಂದೇ ₹1 ಭ್ರಷ್ಟಾಚಾರವಿಲ್ಲದ ಒಂದು ಆಡಳಿತ ಈ ಅಫ್ಸರ್ ಕೊಡ್ಲಿಪೇಟೆ ಮತ್ತು SDP ಕೊಡುತ್ತೆ. ಇದು ಬಹಳ ದೊಡ್ಡ ಲಾಭ. ಅದು 5 ಕೋಟಿ ಅನುದಾನ ಬಂದ್ರೆ 5 ಕೋಟಿಯ ಕಾಮಗಾರಿ ಆಗಬೇಕು, ಕ್ವಾಲಿಟಿ ಕಾಮಗಾರಿ ಆಗಬೇಕು. ಇದು ನನ್ನ ಅಭಿಲಾಷೆ. ಇದನ್ನು ನಾನು ಮಾಡಿಯೇ ತೋರಿಸ್ತೇನೆ. ಇದು ಇತಿಹಾಸದಲ್ಲಿ ದಾಖಲಿಸಲ್ಪಡುತ್ತೆ. ಎಲ್ಲ ಮತದಾರರು ಈ ಬಾರಿ ಬೆಂಬಲ ನನಗೆ ಕೊಟ್ಟಿದ್ದೀರಾ, ಒಳ್ಳೆಯ ಫಲಿತಾಂಶ ಬರುತ್ತೆ. ನಾನೇನಾದರೂ ಗೆದ್ರೆ ಅದು ನನ್ನ ಗೆಲುವಲ್ಲ, ಈ ಕ್ಷೇತ್ರದ ಎಲ್ಲ ಸ್ವಾಭಿಮಾನಿ ಮತದಾರರ ಗೆಲುವಾಗಿದೆ.